ಹೊಸಕೋಟೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ನಗರಸಭೆ ಪೊಲೀಸರ ಜಂಟಿ ಕಾರ್ಯಾಚರಣೆ. ಹೊಸಕೋಟೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ನಗರಸಭೆ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರಮುಖ ಬೀದಿಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ಅಂಗಡಿ ಮುಂಭಾಗದ ಅಕ್ರಮ ಶೆಡ್, ಲ್ಯಾಬ್ಗಳು ಎಲ್ಲವೂ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಪಾದಚಾರಿಗಳಿಗೆ ಸುಗಮವಾಗಬೇಕು, ಸಂಚಾರಕ್ಕೆ ಯಾವುದೇ ಅಡಚಣೆ ಇರಬಾರದು ಅಂತ ಹೇಳಿ ಸಾರ್ವಜನಿಕರಿಂದ ದೂರು ದಾಖಲಾಗಿತ್ತು. ಈಗ ಆ ದೂರಿನ ಹಿನ್ನೆಲೆ ತೆರವು ಕಾರ್ಯಾಚರಣೆ ವೇಳೆ ಪೊಲೀಸ್ ಬಿಗಿ ಬಂದೋಬಸ್ತಿನ ನಡುವೆ ಈಗ ಫುಟ್ಪಾತ್ ಅಲ್ಲಿ ಯಾವ ಅಂಗಡಿ ಮುಂಗಟ್ಟುಗಳಿದ್ವೋ ಹೊಸಕೋಟೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಗರಸಭೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳಾಗಿರಬಹುದು, ಯಾವ ತಾತ್ಕಾಲಿಕವಾಗಿದ್ದಂತಹ ಅಂಗಡಿಗಳು, ನಗರಸಭೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈಗ ಪ್ರಮುಖ ಬೀದಿಯಾಗಿರುವಂತಹ 2-3 ಬೀದಿಗಳಲ್ಲಿ ಆ ಮಾರ್ಕೆಟ್ ರೋಡ್ ಆಗಿರಬಹುದು ಹಾಗೂ ಹಿಂಬದಿಯ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆಯಾಗಿರುತ್ತೆ. ಹಾಗಾಗಿ ಈಗ ಅಕ್ರಮ ಶೆಡ್ಗಳು, ಲ್ಯಾಬ್ಗಳು ಯಾವ್ಯಾವಿದ್ರು ಇವೆಲ್ಲದೂ ಕೂಡ ತೆರವುಗೊಳಿಸಿ ಪಾದಚಾರಿಗಳಿಗೆ ಸುಗಮವಾಗಬೇಕಂತ ಹೇಳಿ ಸಂಚಾರವನ್ನು ಒತ್ತುವರಿ ನೀಡ್ತಾ ಇವತ್ತು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ನಗರಸಭೆಯವರು ಯಾವುದೇ ಇಲ್ಲಿ ತನಕ ಮಾಹಿತಿ ಕೊಟ್ಟಿಲ್ಲ, ಮಾಹಿತಿ ಇಲ್ಲ, ನೋಟಿಸ್ ಇಲ್ಲ, ಒಂದು ಮಾತಿಲ್ಲ, ಕಥೆ ಇಲ್ಲ. ಈಗ ಸೋಷಿಯಲ್ ನಿನ್ನೆನೋ ಮೊನ್ನೆನೋ ಡಿವೈಎಸ್ಪಿ ಅವ್ರಿಗೆ ಯಾವುದೋ ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ನೋಡಿದ್ರು ಒತ್ತುವರಿಗಳನ್ನ ತೆಗಿತೀವಿ ಅಂದ್ರು, ಅಂಗಡಿಗಳ ಮುಂದೆ ಶೀಟ್ ತೆಗಿತೀವಿ, ಇನ್ನೊಂದು ತೆಗಿತೀವಿ, ಮತ್ತೊಂದು ತೆಗಿತೀವಿ, ಏನು ಹೇಳಲಿಲ್ಲ. ನೋಡಿ ಮೋರಿಯಿಂದ ಅರ್ಧ ಇಂಚ್ ಕೂಡ ನಾವು ಹೊರಗಡೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ, ಎಲ್ಲ ಕಟ್ ಮಾಡಿಸಿದ್ದೆ. 5 ನಿಮಿಷ ಟೈಮ್ ಕೊಡ್ರಿ, ಕಂಬ ಸಮೇತ ಆಯ್ತು ಅಂದ್ರೆ ಕೇಳಲಿಲ್ಲ, ನಮ್ಮ ಮಾತು ಬೆಲೆ ಕೊಡಲಿಲ್ಲ. ಮಕ್ಕಳೆಲ್ಲ ಸಿಟ್ಟು ಬಿಸಾಕೊಂಡು ಹೋಗ್ಬಿಟ್ಟು ಏನ್ ಪರಿಸ್ಥಿತಿ ಮಾಡಿಕೊಂಡು ನೋಡಿ. 5 ನಿಮಿಷ ಕೇಳಿ ಟೈಮ್. ಎಲ್ಲೆಲ್ಲ ದೊಡ್ಡವ್ರದ್ದು ಎಷ್ಟೆಷ್ಟೋ ಸಾವಿರಾರು ಕೋಟಿಗೆ ಹೊಡಿತಾವ್ರೆ, ಅವ್ರದೆಲ್ಲ ಕಣ್ಣಿಗೆ ಕಾಣಿಸಿದ್ರೆ ದಮ್ಮಿಲ್ಲ, ಅವ್ರನ್ನೆಲ್ಲ ಎದುರ್ಸಕ್ಕೆ ಮಾಡಕ್ಕೆ ಮಟ್ಟಕ್ಕೆ ಏನಾಗೋಗುತ್ತೆ? ಕೊಲೆ ಮಾಡಿದೀವಾ, ದರೋಡೆ ಮಾಡಿದೀವಾ? ನೋಡಿ 4 ಕಡೆಗೆ